ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ನಮ್ಮ ಭಾರತ ದೇಶದಲ್ಲಿ ಎಲೆಕ್ಷನ್ ಧೂಳು ಎಬ್ಬಿಸ್ಬಿಟ್ರಪ್ಪ ಎಲ್ಲ ಪಕ್ಷದವರು. ಅದರಾಗ ಸ್ಪೆಷಲಿ ನಮ್ಮ BJP ಅವರು ಎಲ್ಲ ಕಡೆ ಜಯಬೀರಿಂದ ಗೆದ್ದಿದ್ದಾರೆ. ಕೆಲವೊಂದಿಷ್ಟು ಕಡೆ ಮತ್ತು ಅವ್ರದ ರಾಜ್ಯ ಅಲ್ಲ ಕೇರಳ, ಇನ್ನೇನವರು ಗೆಲ್ಲೇಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಅವ್ರ ಜನ ಅಲ್ಲಿ ಜನನ ಹಂಗೆ ಅಲ್ಲಿರುವಂಥ ಸೆಲೆಬ್ರೇಷನ್ನು ನೋಡಿಬಿಟ್ರಿ ಹೆಂಗೆಲ್ಲ ನಡೀತು, ಯಾರ್ಯಾರು ಏನೇನು ಜೆಂಡಾ ಹಾರಿಸಿದ್ರು, ಏನೇನು ಮಾಡಿದ್ರು ಎಲ್ಲವೂ ನಿಮ್ಗೆ ಗೊತ್ತಾಗ್ತದೆ. ಪಶ್ಚಿಮ ಬಂಗಾಳದೊಳಗೆ ಎಲೆಕ್ಷನ್ ಐತಲ್ಲ, ಅದು ಈ ಸರಿ ಭಾರಿ ನಡೀತು. 74 ವರ್ಷಗಳಿಂದ TMC ಪಕ್ಷ ಅಲ್ಲೇನು ಆಡಳಿತದೊಳಗೆ ಇತ್ತು, ಇವತ್ತು ಇಲ್ಲ. BJP ಪಕ್ಷ ಆಡಳಿತಕ್ಕೆ ಬಂದೈತಿ. ಬರೋದಕ್ಕೆ ಕಾರಣವೂ ಐತಲ್ಲ, ಅಲ್ಲಿರುವಂಥ ಜನ ಬೇಸತ್ತೋಗಿದ್ದಾರೆ. ಹಿಂದೂಗಳಿಗೆ ಮಾಡ್ತಿರುವಂಥ ದೌರ್ಜನ್ಯಗಳಾಗಲಿ, ಅನಾಚಾರಗಳಾಗಲಿ, ಅತ್ಯಾಚಾರಗಳಾಗಲಿ, ಅಲ್ಲಿರುವಂಥ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದಾಗಲಿ ಇವ್ರು ಏನೂ ಮಾಡಲಿಲ್ಲ. ಇಷ್ಟು ವರ್ಷ ಇದ್ರೂ ಅಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಒಂದು ತೊಂದರೆ ಆದಾಗ ದುಡ್ಡು ಕೊಟ್ಟು ಮುಗಿಸ್ಬಿಡೋಣ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳಿದ್ದಕ್ಕೆ ಅಲ್ಲಿರುವಂಥ ಜನರು ಹುಷಾರಾದರು. ಅಲ್ಲಿ ಒಂದು ಯಾವುದೋ ಹಬ್ಬ ಆಗಲಿ, ಧಾರ್ಮಿಕ ಆಚರಣೆ ಆಗಲಿ, ಅಥವಾ ಏನೋ ಒಂದು ಫಂಕ್ಷನ್ ಮಾಡ್ತಿದ್ದಾಗ ಹಿಂದೂಗಳ ಮೇಲೆ ಕಲ್ಲು ತೂರಿಸುವಂಥದ್ದು, ಜಗಳ ಹಚ್ಚುವಂಥದ್ದು, ಇಂಥವನ್ನೆಲ್ಲ ಮಾಡ್ತಿದ್ರಲ್ಲಿ. ಆ ಗೆಲುವಿಗೆ ಕಾರಣ ಯಾರು ಗೊತ್ತಾ? ಯಾಕೆ ಗೊತ್ತಾ? ಅಲ್ಲಿ BJPಗೆ ನಿಜವಾಗ್ಲೂ ಗೆಲ್ಲಬೇಕು ಅನ್ನೋದು ಕಾರಣ ಏನು ಗೊತ್ತಾ? ಆ ಜನರಲ್ಲಿರುವ ನೋವು, ಅವರ ಪರಿಸ್ಥಿತಿ, ಅವರ ಇವತ್ತಿನ ಜೀವಮಾನ ಹೆಂಗೈತಿ ಅಂತಂತಂದ್ರಲ್ಲಿ ಅಷ್ಟು ಹದಗೆಟ್ಟೋಗಿತ್ತು. ಈಗ ಹಂಗಿಲ್ಲ. ಈಗ ಅಲ್ಲಿ ಯಾರ್ಯಾರು ಗುಂಡಾಗಳು, ಯಾರ್ಯಾರು ಅಕ್ರಮವಾಗಿ ಬಂದಿರುವಂಥ ಬಾಂಗ್ಲಾದೇಶದವ್ರು ಯಾರ್ಯಾರು ಇದಾರಲ್ಲ, ಎಲ್ಲರನ್ನೂ ಹುಡುಕಿ ಅವ್ರ ತವ್ರ ಮನೆಗೆ ಕಳಿಸ್ತಾರೆ. ಈಗ ಅವ್ರು ಯಾರೂ ಅಡ್ಡಿಪಡಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ದೇಶಕ್ಕಾಗಿ ಧರ್ಮಕ್ಕಾಗಿರುವಂಥ ದೊಡ್ಡ ಪಕ್ಷ ಗೆದ್ದು ಬಂದೈತಿ. ಅಲ್ಲಿರುವ ಜನ ಇಷ್ಟು ದಿನ ಏನು ಕಷ್ಟಪಟ್ಟಿವಲ್ಲ, ಇನ್ನು ಮುಂದೂ ಕಷ್ಟಪಡಬಾರ್ದು ಈ ರಾಜ್ಯದೊಳಗಂತ ಹೇಳಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವ್ರು ಎಷ್ಟೇ ಬಡತನದಲ್ಲಿದ್ದರು, ಅವರೆಷ್ಟೇ ದೂರಿದ್ರು ವೋಟಿಂಗ್ ಬೂತಿಗೆ ಬಂದು ವೋಟ್ ಮಾಡಿ ಹೋಗಿದ್ದಾರೆ. ಇದನ್ನು ನಮ್ಮ ಕರ್ನಾಟಕದ ಜನ ನೋಡಿ ಕಲಿಬೇಕು. ಆದರೆ ಇಲ್ಲೇ ನಮ್ಮ ಜಾತಿ ಅವನು ಇತ್ಕೊಂಡಾನ, ಅವನಿಗೆ ಗೆಲ್ಸೋಣ, ಅವನ ಪಕ್ಷಾರ ನೋಡ್ರಿ, ಅಥವಾ ಅವು ವ್ಯಕ್ತಿತ್ವನ ನೋಡ್ರಿ, ಅವನು ಕೆಲಸ ಮಾಡಿದನೋ ಇಲ್ಲ ನೋಡ್ರಿ, ಇದನ್ನು ಯಾವುದು ನೋಡಂಗಿಲ್ಲ, ಓಟ್ ಹಾಕೇ ಬಿಡುದೆ. ಇವತ್ತು ನಮ್ಮ ಕರ್ನಾಟಕದೊಳಗೆ ನಾನು ನೋಡಿದೆ, ದಾವಣಗೆರೆ, ಬಾಗಲಕೋಟೆ ಒಳಗಡೆ ಮತ್ತು ಕಾಂಗ್ರೆಸ್ ಪಕ್ಷ ಗೆದ್ದೈತಿ. ನಮ್ಮ ಕರ್ನಾಟಕದೊಳಗೂ ಐತಪ್ಪ, ಎಲ್ಲ ರಾಜಕಾರಣಿಗಳು ವಯಸ್ಸಾದವ್ರೆ. ಕೆಲಸಕ್ಕೆಲ್ಲ ಫೀಲ್ಡಿಗೆ ಬಂದ ಜನಗಳ ಕಷ್ಟವನ್ನಾದರೂ ಅರ್ಥ ಮಾಡ್ಕೊಳ್ಳುವಂಥ ಯಾರಾದರೂ ಒಬ್ಬ ವ್ಯಕ್ತಿ ಕಾಣ್ತಾನ? ಪಕ್ಷ ಯಾವುದೋ ಇರಲಿ, ಯಾರು ಒಬ್ಬರ ಇಲ್ಲ. ಮುಂದಿನ ದಿನಗಳಲ್ಲಿ BJP ಅಂತ ಕೆಲಸ ಮಾಡ್ತೈತಿ ಅಂತ ನನಗನ್ನಿಸ್ತೈತಿ. CRPF ನಂತರ ಕರ್ಕೊಂಡ ಬರ್ತಾರೆ ನಮ್ಮ ಕರ್ನಾಟಕಕ್ಕೆ ಈಗ ಮುಂದಿನ ಸರಿ, ಇದಂತರೂ ಪಕ್ಕ. ಬಾಂಗ್ಲಾದೇಶದೊಳಗೆ ಅಲ್ಲಿರುವಂಥ ಜನಕ್ಕೆ ಎಷ್ಟೆಲ್ಲ ಫೆಸಿಲಿಟೀಸ್ ಇದ್ದರೂ ಕೂಡ ಮತ್ತು ನಮ್ಮ ದೇಶದೊಳಗೆ ಅವ್ರು ಬರ್ತಾರೋ ಅಂತಂದ್ರೆ ಯಾಕಪ್ಪ ಅಂತ ನಾನು ಸ್ವಲ್ಪ ವಿಚಾರ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿ ವೋಟ್ ಹಾಕಿ ಒಂದು ಪಕ್ಷವನ್ನು ಗೆಲ್ಲಿಸಬೇಕು, ಇಲ್ಲಿರುವಂಥ ಜನರಿಗೆ ಜಾತಿ ಧರ್ಮ ಅಂತ ಹೇಳಿ ಜಗಳ ಹಚ್ಚಿಡಬೇಕು, ಅಲ್ಲವ್ರಿಗೆ ಪೇಮೆಂಟ್ ಜಾಸ್ತಿ ಕೊಡೋದಿಲ್ಲ ಅಂದ್ಕೊಂಡ್ರೆ ನೀವು ಕೆಲಸ ಮಾಡಿದ್ರೆ ಮತ್ತು ಅವ್ರು ಇಲ್ಲೇ ಕೆಲಸಕ್ಕೆ ಬರ್ತಾರಂತ ಮಾಡಿರಿ. ನೀವು ಬೆಂಗಳೂರದಾಗ ಎಷ್ಟು ಜನ ಬಾಂಗ್ಲಾದೇಶರಿದ್ದಾರೆ, ಅವ್ರಿಗೆಲ್ಲ ಇಲ್ಲಿದೆ ವೋಟರ್ ID, ಆಧಾರ್ ಕಾರ್ಡ್, ಇನ್ನೂ ಎಲ್ಲ ಪ್ರೂಫ್ಸ್ಗಳು ಇಲ್ಲಿದೆ, ಇಲ್ಲಿವ ಎಲ್ಲ ಅವ್ರಿಗೆ ಬೆನಿಫಿಟ್ಸ್ಗಳು ಸಿಗ್ತವೆ. ಆದ್ರೆ ನಾವು ಅದನ್ನು ಪ್ರಶ್ನೆ ಮಾಡಿದರೆ ಸೋಷಿಯಲ್ ಮೀಡಿಯಾದೊಳಗೆ ಪುನೀತ್ ಕೆರೆಹಳ್ಳಿಯವ್ರು ಇಂಥವ್ರು ಬಾಂಗ್ಲಾದೇಶದಿಂದ ಹಿಂಗೆ ಬಂದಾರ ಅಂತ ಅಕ್ರಮವಾಗಿ ಅಂತ ಹೇಳಿದರೆ ಅವ್ರ ಮೇಲೆ ಕೇಸ್. ಯಾಕ್ರಿ ಬೇರೆ ದೇಶದವ್ರನ್ನ ಇಲ್ಲಿ ಕುಂದರ್ಸ್ಕೊಂಡು ನಿಮ್ಮ ವೋಟ್ ಬ್ಯಾಂಕಿಂಗ್ ಮಾಡಕತ್ತೀರ ನೀವು? ಜನಗಳು ಶಾಣೆ ಅದಾರ, ಹುಚ್ಚರಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಹಿಂದೂಗಳು ಸ್ವಲ್ಪ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಿಮ್ಗೆ ಯಾವ ಪಕ್ಷ ಇದ್ದಾಗ ಎಷ್ಟೆಲ್ಲ ಆಗೈತಿ, ಏನೆಲ್ಲ ಪ್ರಾಬ್ಲಮ್ ಆಗೈತಿ ತಿಳ್ಕೊಂಡು ವೋಟಿಂಗ್ ಮಾಡೋದು ಕಲೀರಿ. ಇವತ್ತು ಪಶ್ಚಿಮ ಬಂಗಾಳ ಜನರನ್ನು ನೋಡಿ ಕಲಿಬೇಕು ನಾವು. ಪಶ್ಚಿಮ ಬಂಗಾಳದ ಜನ ಜಾತಿ ಅನ್ನೋದ ಪಕ್ಕಕ್ಕಿಟ್ಟು ಇವತ್ತು ನಮ್ಮ ದೇಶದೊಳಗೆ ನಮ್ಮ ದೇಶದ ರಕ್ಷಣೆ, ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂಥ ರಾಜಕಾರಣಿಗಳು ಬರ್ತಾರಂತ ಹೇಳಿ ಪಣ ತೊಟ್ಟು ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬಂದು ವೋಟಿಂಗ್ ಬೂತ್ನಾಗ ವೋಟ್ ಮಾಡಿ ಇವತ್ತು ದೇಶಕ್ಕಾಗಿರುವಂಥ ಪಕ್ಷವನ್ನು ಗೆಲ್ಲಿಸಿ ತಮ್ಮನ್ನು ತಾವೇ ಶಬ್ಬಾಷ್ ಅನ್ನಿಸ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಾಗ ನೋಡ್ರಿ ಎಷ್ಟು ಶಾಣೆ ಅದಾರ ಅಂತಂದ್ರೆ ಈಗೂ ಆದರೂ ನಿನ್ನೆ ಎಲೆಕ್ಷನ್ ಆಯ್ತಲ್ಲ, ಬಾಗಲಕೋಟೆ ದಾವಣಗೆರೆದು ಎಲೆಕ್ಷನ್ ನಡೀತಲ್ಲ, ನಮ್ಮ ಕ್ಯಾಶ್ನವನಿದ್ದಾನೆ ಬಿಡ ಹಾಕಿದ್ರಿ. ನಾಳೆ ನಿಮ್ಮ ಒಂದು ಊರಿನಾಗ ಹಿಂದೂ ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಆದಾಗ, ಅಥವಾ ನಿಮ್ಮ ಊರಲ್ಲಿರುವಂಥ ಗೋಮಾತೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾಗ
ಅವಾಗ ಅನ್ನಿಸ್ತಿರ್ತದೆ ಒಂದು ಸೆಕೆಂಡಿಗೆ, ಯಾಕಪ್ಪ ನಾವು ಹಿಂಗೆ ಮಾಡಿದ್ವಿ ಅಂತ ಹೇಳಿ. ಹೌದಲ್ಲ? ನಿಮ್ಮ ದೇವರುಗಳು ನಿಮ್ಮ ದೇವಸ್ಥಾನಕ್ಕೆ ಚಿಕನ್ ಮಟನ್ ತಿಂದು ಬಂದಾಗ ಅನ್ನಿಸ್ತೈತಿ, ಫೀಲ್ ಆಗ್ತೈತಿ. ಓಕೆಪ್ಪ, ನಿಮಗೋಸ್ಕರ ಏನಾದರೂ ಕರ್ನಾಟಕದೊಳಗೆ ಕೊಡುಗೆ ಇಲ್ಲ. ಕರ್ನಾಟಕ ಸರ್ಕಾರ ಮಾಡಿರುವಂಥ ಸಾಲ ನೀವೇನಾದರೂ ಕೇಳಿದರೆ ಕೇಳಬೇಡ್ರಿ. ನಾನು ಹಿಂದಿನ ವಿಡಿಯೋ ಒಂದು 7-8 ವಿಡಿಯೋ ತಳಗಡೆ ಐತೆ ನೋಡ್ರಿ, ಎಷ್ಟು ಸಾಲ ಮಾಡಿದ್ರು ಏನಿಲ್ಲ ಎಲ್ಲವನ್ನೂ ತಿಳಿಸೀನಿ. ಮುಂದಿನ ದಿನಗಳಲ್ಲಿ ಆ ಸಾಲ ಎಲ್ಲ ನಿಮ್ಮ ತಲೆ ಮ್ಯಾಗೆ ಇರ್ತದೆ. ನಿಮಗೆ ಗೊತ್ತ, ಇವತ್ತಿನ ದಿನ ಕರ್ನಾಟಕದಾಗಿರುವಂಥ ಎಲ್ಲ ರಾಜಕಾರಣಿಗಳ ಆಸ್ತಿಯನ್ನು ಮಾರಿದರೆ ಕರ್ನಾಟಕದ ಸಾಲ ತೀರಿ ಕರ್ನಾಟಕ ಉದ್ಧಾರ ಆಗ್ತೈತಿ. ಓಕೆ, ಅವ್ರದ್ದೇನೋ ಒಂದು ಬಿಸ್ನೆಸ್ ಅವ್ರವ್ರು ಇಷ್ಟ ಮಾಡ್ಕೊಂಡಾರ ಬೇಡ ಅಂತಂತೇಳಿ ಅವರು ಇಷ್ಟೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋಕೆ ದುಡ್ಡೆಲ್ಲಿಂದ ಬಂತು ಒಂದಿನಾರ ಪ್ರಶ್ನೆ ಮಾಡಿದ್ರಿ? ಇಲ್ಲ. ನಮ್ಮ ಸಾಹೇಬ್ರು 500,000 ರೂಪಾಯಿ ಕೊಡ್ತಾರ, ಸಾಹೇಬ್ರಿಂದ ಹೋಗಿ ಜೈ 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 ಅಂದ್ಬಿಟ್ರೆ ಶಾಣೆ ಆಗ್ರಿ. ನೋಡ್ರಿ, ತಮಿಳ್ನಾಡದೊಳಗೆ ಅಲ್ಲಿರುವಂಥ ಜನ ಇವತ್ತೆಲ್ಲರೂ TVK ವೋಟ್ ಮಾಡಿದ್ರೆ ಅದ್ರೊಳಗೆ ಒಂದು 50% ಜನ ಎದಕ್ಕೆ ವೋಟ್ ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಕೊಡುವಂಥ ಎಲ್ಲ ಫ್ರೀ ಭಾಗ್ಯಗಳು, ಬಂಗಾರ, ಸಿಲಿಂಡ್ರು, ಇದಕ್ಕೆಲ್ಲ. ಅಲ್ಲಿ ಜನನೂ ಫೇಲ್ ಆದ್ರೆ ಸ್ವಲ್ಪ ಅವರು ತಿಳ್ಕೋಬೇಕಿತ್ತು. ಅಲ್ಲಿ ಏನೋ ಮಿಷನ್ ದುರಂಧರ್ ಟೈಪ್ ಏನಾದರೂ ಚೇಂಜಸ್ ಮಾಡ್ಬೋದಂತ ನನಗೆ ಅನಿಸೈತಿ. ಸೊ ಅದ್ರ ಟಾಕ್ ಎದ್ದೈತಿ, ಅದು ಸುಳ್ಳು ನಿಜನೋ ನನಗೆ ಗೊತ್ತಿಲ್ಲ. ಕೇರಳದೊಳಗಾಗಲಿ ಪಿನಿರಾಯ್ ವಿಜಯನ್, MK ಸ್ಟಾಲಿನ್ ತಮಿಳ್ನಾಡದವರು, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇವರೆಲ್ಲ ನಮ್ಮ ಹಿಂದೂ ದೇವರುಗಳಿಗೆ, ಧರ್ಮ, ದೇವಸ್ಥಾನ, ನಮ್ಮ ಧಾರ್ಮಿಕ ನಂಬಿಕೆ ಆಚರಣೆಗಳಿಗೆ ಧಕ್ಕೆ ಮಾಡಿದವರು, ಮೋಸ ಮಾಡಿದವರು, ಬೈದವರು. ಇವ್ರುಗಳ ಪರಿಸ್ಥಿತಿ ನೋಡ್ರಿ, ಇವತ್ತು ಸೋತು ಬಿಟ್ಟಾರೆ. ಜನಗಳೇ ಬುದ್ಧಿ ಕಲಿಸಿದಾರೆ ಅವ್ರಿಗೆ. ಯಾವುದೋ ಒಂದು ರೀತಿಲಿ ಸೋತ್ರಲ್ಲ. ಇನ್ನು ನಮ್ಮ ಕರ್ನಾಟಕದಾಗೂ ಕೂಡ ಮೀನ, ಚಿಕನ್, ಮಟನ್ ಇವೆಲ್ಲ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು. ಆ ವ್ಯಕ್ತಿಗಳಿಗೆ ನಮ್ಮ ಕರ್ನಾಟಕದ ಜನ ಯಾವಾಗ ಬುದ್ಧಿ ಕಲಿಸ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಒಂದು ನೆನಪಿರಲಿ, ದೇಶದಲ್ಲಿರುವಂಥ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ದೇಶಕ್ಕಾಗಿ, ಧರ್ಮಕ್ಕಾಗಿ, ನಿಮ್ಮ ಧಾರ್ಮಿಕ ಆಚರಣೆ, ಧರ್ಮಗಳಿಗೆ, ದೇವರುಗಳಿಗೆ ಬೆಲೆ ಕೊಡುವಂಥ, ಗೌರವ ಕೊಡುವಂಥ ವ್ಯಕ್ತಿಗಳಿಗೆ ಮುಂದೆ ತೊಗೊಂಬಂದು ಗೆಲ್ಲಿಸ್ರಿ ಅಂದ್ರೆ ಕೆಲಸ ಆಕ್ಕೈತಿ. ಇವತ್ತು ನೋಡ್ರಿ, ಪಶ್ಚಿಮ ಬಂಗಾಳದಾಗ ಅದೆಷ್ಟೋ ಮುಸ್ಲಿಂ ಅಣ್ಣತಮ್ಮಂದರು ಡ್ಯಾನ್ಸ್ ಮಾಡಾಕತ್ತಾರ, ಖುಷಿಯಿಂದ BJP ಶಾಲ್ಗಳನ್ನು ಹಾಕೊಂಡು ಪೇಡೆ ಹಂಚಾಕತ್ತಾರ. ವೈ? ಯಾಕೆ? ಅವ್ರಿಗೆ ಗೊತ್ತೈತಿ ನಾವು ಭಾರತ ದೇಶದೊಳಗೆ ಸೇಫ್ಟಿ ಆಗದೀವಿ, ಸೇಫ್ ಆಗದೀವಿ, ನಮಗಿಲ್ಲ ತೊಂದರೆ ಇಲ್ಲ. ಯಾರಿಂದ ತೊಂದರೆ ಐತಿ ಅಂತಂದರೆ ಧರ್ಮ ಧರ್ಮ ಅಂತ ಹೇಳಿ ನಮ್ಮನ್ನು ಒಡಿಬೇಕು ಅಂತ ಬಂದಿರ್ತಾರಲ್ಲ, ಅಂಥವ್ರಿಂದ ತೊಂದರೆ ಇರ್ತದೆ. ಯಾವ ವ್ಯಕ್ತಿಯಿಂದ ಗೊತ್ತಾ? ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡ್ತಾನಲ್ಲ, ನಮ್ಮ ದೇವರುಗಳಿಗೆ ಧಕ್ಕೆ ಮಾಡ್ತಾನಲ್ಲ, ಆ ವ್ಯಕ್ತಿ ನಮ್ಮಿಂದ ದೂರ ಇರಬೇಕು, ಇಲ್ಲ ಅವನು ನಮ್ಮಿಂದ ದೂರ ಇರಬೇಕು. ಹಂಗಂತ ಹೇಳಿ ನಾವು ಇನ್ನೊಂದು ಧರ್ಮಕ್ಕೆ ಧಕ್ಕೆ ಮಾಡೋದಾಗಲಿ ಅಥವಾ ಇನ್ನೊಂದು ದೇವರುಗಳಿಗೆ ಧಕ್ಕೆ ಮಾಡೋದಾಗಲಿ ಮಾಡಬಾರ್ದು. ಯಾವಾಗ ನಮ್ಮ ಧರ್ಮದ ದೇವರುಗಳಿಗೆ, ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡ್ತಾನಲ್ಲ, ಅವನು ಅಪೋಸಿಟ್ ಇರಬೇಕು. ಅವನು ಯಾವುದೇ ಧರ್ಮದವನು ಇರಲಿ. ಇದು ನಮ್ಮ ಧರ್ಮ ರಕ್ಷಣೆ. ಹಂಗಂತೇಳಿ ನಾವು ಇನ್ನೊಬ್ಬರಿಗೆ ಥ್ರೆಟ್ ಮಾಡೋದು, ಜಗಳ ಮಾಡುವಂಥದ್ದು, ಇಂಥದನ್ನೆಲ್ಲ ಮಾಡೋರು ನಾವಲ್ಲ. ಪಶ್ಚಿಮ ಬಂಗಾಳದಾಗ BJP ಇನ್ನೇನು ಗೆಲ್ಲಕ್ಕೆ ಶುರು ಆಯ್ತಪ್ಪ ಅನ್ನೋದ್ರಾಗ ಮಧ್ಯಾಹ್ನ ನಿನ್ನೆ ಮಮತಾ ಬ್ಯಾನರ್ಜಿಯವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಒಳಗೆ ಲೈವ್ ಬಂದ ಬೆಂಗಾಲ್ ಭಾಷೆ ಒಳಗೆ ಮಾತಾಡಿದ್ರೆ ನಾನು ಅದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ತಿಳ್ಕೊಂಡೆ. ಮತ ಎಣಿಕೆ ಕೇಂದ್ರದೊಳಗೆ TMC ಪಕ್ಷದ ಒಬ್ಬ ಅಧಿಕಾರಿಯನ್ನು ಅಥವಾ ಪಕ್ಷದ ನಾಯಕರುಗಳು ಇಂತಿರ್ತಾರಲ್ಲ, ಅವ್ರನ್ನ ಒಳಗೆ ಬಿಟ್ಟಿಲ್ಲ ಅಂತ ಹೇಳಿ ಇವರು ವಾದ ಮಾಡಾಕತ್ತಿದ್ರು. ಹೋಗ್ಲಿಪ್ಪ, ಒಂದು 10 ಸೀಟ್ ಏನೋ ಒಂದು ಪ್ರಾಬ್ಲಮ್ ಆಗಿದ್ದೋ ನಿಮಗೆ ಬಿಟ್ಟು ಕೊಟ್ಟೆವಂದ್ರು. ಮೆಜಾರಿಟಿ ಒಳಗೆ ಇಲ್ಲಲ್ಲ, ನೀವು ಇಡೀ ರಾಜ್ಯದ ಜನನ ಡಿಸೈಡ್ ಮಾಡಿಬಿಟ್ರೆ ನಿಮ್ಮನ್ನು ಕಿತ್ತು ಒಗಿಬೇಕು ಅಂತ ಹೇಳಿ ಒಗೆದು ಬಿಟ್ಟರು. 1-2 ವರ್ಷಗಳ ಹಿಂದೆ ರಾಹುಲ್ ಗಾಂಧಿಯವರು ನನಗೆ ನರೇಂದ್ರ ಮೋದಿಜಿ, ಮಹಾತ್ಮ ಗಾಂಧೀಜಿ ಅಂತ ಹೇಳಿ ರೂಢಿ ಐತಲ್ಲ, ಹಾಗಾಗಿ ಜಿ ಅಂದ್ಬಿಟ್ಟೆ, ಕ್ಷಮೆ ಇರಲಿ. ರಾಹುಲ್ ಗಾಂಧಿಯವರು ಓಟ್ ಚೋರಿ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದ್ರೆ, ಬೆಂಗಳೂರದಾಗೂ ಬಂದಿದ್ರು. ಕರ್ನಾಟಕದೊಳಗೆ ನಿಮ್ಮದೇ ಸರ್ಕಾರ ಐತಲ್ಲ, ಓಟ್ ಚೋರಿ ಮಾಡಿದಾರ ಸಾಹೇಬ್ರೆ? ಇಲ್ವಲ್ಲ? ನಿಮಗೆ ಹಿಂದಿ ಬರ್ತದಲ್ಲ? ಸಾರಿ ಸರ್, ನನಗೆ ಕನ್ನಡದಲ್ಲಿ ಹೇಳಿ ರೂಢಿ. ನಮ್ಮ ಕರ್ನಾಟಕದ ಜನರಿಗೆ ತಿಳಿಸ್ಬೇಕಲ್ಲ. ಈಗ ಕೇರಳದೊಳಗೆ ನಿನ್ನೆ ನೀವು ಗೆದ್ದಿದ್ದೀರಲ್ಲ, ಅಲ್ಲೂ ಓಟ್ ಚೋರಿ ಆಗೈತೇನ್ರಿ ಸರ್? ಇಲ್ಲ. ಪಶ್ಚಿಮ ಬಂಗಾಳದಾಗ ಕಾಂಗ್ರೆಸ್ 0, ಸಾರಿ ನಾನು ನೋಡಿರಲಿಲ್ಲ, ಸಾರಿ ತಪ್ಪಾಯ್ತು, 0 ಐತಿ. ರಾಹುಲ್ ಗಾಂಧೀಜಿಯವರಿಗೆ ಒಂದು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಕರ್ನಾಟಕದಾಗಿರುವಂಥ ಕೆಲವೊಂದಿಷ್ಟು ನನಗೆ ಅಂಧಭಕ್ತರು ಅಂತ ಹೇಳ್ತಾರಲ್ಲ, ಅಂಥ ಗುಲಾಮರಿಗೆ ಹೇಳ್ತೀನಿ, ನಿಮ್ಮ ಓಟ್ ಚೋರಿ ಅನ್ನುವ ಒಬ್ಬ ನಾಯಕ ಈ ದೇಶದ ಪ್ರಧಾನಮಂತ್ರಿ ಆದರೆ
ಆಗೋದಿಲ್ಲ ಬಿಡ್ರಿ. ಆದರೂ ನೀವು ಒಂದು ಕನಸು ಕಾಣ್ರಿ ಅಲ್ಲ, ಆದ್ರೆ ಹೆಂಗಿರ್ತದ ನಮ್ಮ ದೇಶ ಅಂತೇಳಿ ಕನಸು ಕಾಣ್ರಿ. ಇಂಥ ದೊಡ್ಡ ಮಹಾನಾಯಕ ನರೇಂದ್ರ ಮೋದಿಜಿಯವರು ಇಷ್ಟೆಲ್ಲ ಮಿಲ್ಟ್ರಿನ ಸ್ಟ್ರಾಂಗ್ ಮಾಡಿ ನಮ್ಮ ದೇಶವನ್ನು ಇಷ್ಟು ರಕ್ಷಣೆ ಮಾಡ್ಕೊಳ್ತಾ ಇದ್ದಾಗೂ ಕೂಡ ಎಲ್ಲೋ ಒಂದು ಮೂಲೆಯಿಂದ ಪಾಕಿಸ್ತಾನದವನು ಒಳಗೆ ಬರ್ತಾನೆ. ಅಕ್ರಮ ವಲಸಿಗರು ಕಂಟಿನ್ಯೂಸ್ ಆಗಿ ಬಂದೇ ಬರ್ತಾರೆ. ಇವರು ವೋಟ್ ಬ್ಯಾಂಕಿಂಗ್ ಮಾಡ್ಕೊಳ್ಳೋದಕ್ಕೆ, ಯಾರು ವೋಟ್ ಬ್ಯಾಂಕಿಂಗ್ ಅಂತ ಹೇಳಿಲ್ಲ, ಮತ್ತೆ ತಿಳ್ಸಾಗತ್ತೇನೆ, ಅದು ಯಾರ್ದಾರ ಪಕ್ಷದವ್ರಾಗಿರ್ಬೋದು. ಇಂಥವ್ರು ಒಳಗೆ ಬರ್ತಾರಂದ್ರೆ ತಿಳ್ಕೊರಿ ನೀವು, ನಮ್ಮ ದೇಶ ಎಷ್ಟು ಸ್ಟ್ರಾಂಗ್ ಆಗಬೇಕು ಇನ್ನೂ ಅಂತಂದ್ರೆ ಭಾಳ ಸ್ಟ್ರಾಂಗ್ ಆಗ್ಬೇಕು. ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ತಿರುವಂಥ ವ್ಯಕ್ತಿಗೆ ಸಪೋರ್ಟ್ ಮಾಡ್ಬೇಕು. ನಾವು ನಮ್ಮ ದೇಶದ ಆರ್ಥಿಕತೆಯನ್ನು ಬೆಳೆಸ್ತಿರುವಂಥ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ನಾವು. ನೋಡ್ರಿ, ನೀವು ಮುಂಚೆ ಎಲ್ಲ ಕೆಲಸಕ್ಕೆ ಹೋಗ್ತಿದ್ರಿ, ದುಡಿತಿದ್ರಿ. 2011, 12, 13 ಅವಾಗೆಲ್ಲ 850, 900 ರೂಪಾಯಿ ಸಿಲಿಂಡರ್ ರೇಟ್ ಇತ್ತು. 7-8 ಸಾವಿರ ರೂಪಾಯಿ ಹಬ್ಬ ಅಂದ್ರೆ 10 ಸಾವಿರ ರೂಪಾಯಿ ದುಡಿತೀರಿ ನೀವು ತಿಂಗ್ಳಕ್ಕೆ. ಈಗ ತಿಂಗ್ಳಕ್ಕೆ ನೀವು 20-25 ಸಾವಿರ, 30 ಸಾವಿರ ದುಡಿತೀರಿ. ಇವತ್ತು ಸಿಲಿಂಡರ್ ರೇಟ್ ಹಬ್ಬ ಅಂದರೆ 1,000 ರೂಪಾಯಿ ಐತಿ, 1,050 ರೂಪಾಯಿ ಅನ್ಕೋರಿ. ಮತ್ತು ಮೋದಿ ರೇಟ್ ಜಾಸ್ತಿ ಮಾಡಿದ್ರೆ ಮೋದಿಜಿ ದೇಶದ ರಕ್ಷಣೆ ಮಾಡಕತ್ತಾರಲಿ, ಅದ್ಯಾರಿಗೂ ಗೊತ್ತಿಲ್ಲ. ಇವತ್ತು ಬಾಂಗ್ಲಾದೇಶದವ್ರನ್ನ ಒದ್ದು ಹೊರಗೆ ಹಾಕಕತ್ತಾರೆ. ಇಲ್ಲೇ ಇರಲೇನವ್ರೆ, ನಿಮ್ಮ ಜೊತೆನೇ ಇರಲೇನವ್ರೆ. ಇವತ್ತು ಪಶ್ಚಿಮ ಬಂಗಾಳದೊಳಗೆ ಪೂರ್ತಿಯಾಗಿ BJP ಬಂದೈತಿ. ಇವತ್ತಲ್ಲಿ ಪ್ರತಿಯೊಬ್ಬ ಹಿಂದೂ ಜೋರಾಗಿ ಜೈ ಶ್ರೀರಾಮ್ ಅಂತ ಹೇಳ್ಬೋದು. ಹೆಣ್ಮಕ್ಳು 10 ಗಂಟೆ ಮ್ಯಾಗ ಅಡ್ಡಾಡಿದ್ರೆ ಮಮತಾ ಬ್ಯಾನರ್ಜಿ ಹೇಳ್ತಿದ್ಲ, ನೀವು ಯಾಕೆ ಹೊರಗೆ ಹೋಗ್ತಿದ್ರೆ, ನಿಮ್ದ ತಪ್ಪಲ್ಲ ಅಂತ ಹೇಳಿ. ಇವತ್ತಲ್ಲ 12 ಗಂಟೆ ಮಟ ಅಡ್ಡಾಡ್ಬೋದು. ಪೊಲೀಸರು ರೌಂಡಿಂಗ್ ಹೊಡಿತಾರೆ, ಪ್ರತಿಯೊಬ್ಬರೂ ಅಲ್ಲೇ ರಕ್ಷಣೆ ಮಾಡ್ತಾರೆ. ಇನ್ನೂ ನಮ್ಮ ಎಲ್ಲ ಹಿಂದೂ ಆಚರಣೆಗಳು, ನಮ್ಮ ಧಾರ್ಮಿಕ ನಂಬಿಕೆಗಳು, ದೇವಸ್ಥಾನಗಳು, ಮೊನ್ನೆ ನೋಡಿದೆ ನಾನು, ಒಂದು ದೇವಸ್ಥಾನದ ಬಾಗಿಲವನ್ನು ಹಾಕಿದ್ದಾರಂತಲ್ಲಿ, ಅದು ಓಪನ್ ಮಾಡಿದಾರಲ್ಲಿ. ಅಂದ್ರೆ ತಿಳ್ಕೋರಿ, 74 ವರ್ಷದಿಂದ ಅಲ್ಲಿ ದೇವಸ್ಥಾನಗಳನ್ನು ಮುಚ್ತಾರೋ ಅಂತಂದ್ರೆ ಇನ್ನು ಯಾವ ಲೆವೆಲ್ಗೆ ಹೊಂಟಿತ್ತದು. ಇನ್ನೊಂದು 10 ವರ್ಷ ಇದ್ದಿದ್ರೆ ಪಶ್ಚಿಮ ಬಂಗಾಳ ಹೆಸರು ಪಶ್ಚಿಮ ತೆಗೆದು ಬಾಂಗ್ಲಾದೇಶ್ ಪಾರ್ಟ್ 2, ದುರಂಧರ್ 2, ದುರಂಧರ್ 1 ಪಿಕ್ಚರ್ ಹಿಂಗೆ ಏನು ಮಾಡ್ತಾರಲ್ಲ ಹಂಗೆ ಪಾರ್ಟ್ 2 ಬಾಂಗ್ಲಾದೇಶ್ ಅಂತ ಮಾಡಿಬಿಡ್ತಿದ್ರು ಅದನ್ನು. ಅವಾಗ ಮಮತಾ ಬ್ಯಾನರ್ಜಿ ಆ ಸರ್ಕಾರದ ಜೊತೆ ಟೈಅಪ್ ಮಾಡಿಕೊಂಡು ಇದ್ದಿದ್ದನ್ನೆಲ್ಲ ಲೋಕ್ಕೊಟ್ಟು ಬಿಡ್ತಿದ್ಲು. ಹಂಗಾಗ್ತಿತ್ತು. ಹಂಗಾಗಬಾರ್ದು ಅಂತಂದ್ರೆ ವಿಚಾರ ಮಾಡಿರಿ. ಇನ್ನೇನು ಪಕ್ಕದಾಗ ಐತಿ ಕೇರಳ, ಸ್ವಲ್ಪ ಹುಷಾರಾಗ್ತೀರೇನಿಲ್ಲ, ಡೈರೆಕ್ಟ್ ಸಮುದ್ರ ಟು ಅಲ್ಲಿಗೆ ಹೋಗ್ತದೆ. ನೀವು ಸ್ವಲ್ಪ ಶಾಣೆ ಆಗ್ರಿ. ಈಗೊಂದು ಅರ್ಧ ಗಂಟೆ ಹಿಂದೆ ನಾನು ನ್ಯೂಸ್ ನೋಡಿದೆ. IPS ಅಜಯ್ ಪಾಲ್ ಶರ್ಮಾ ಇವರು 5 ವರ್ಷಕ್ಕೋಸ್ಕರ ವೆಸ್ಟ್ ಬೆಂಗಾಲ್ನಾಗ ಟ್ರಾನ್ಸ್ಫರ್ ತೊಗೊಂಡಾರ. ಇನ್ನು ಮುಂದೆ ಐತೆ ಅವ್ರು ಒಬ್ಬೊಬ್ರದ್ದು ಬರ್ತಡೇ ಮಾಡಿ, ಇನ್ನು ಐತಿ ಒಬ್ಬೊಬ್ರದ್ದು ವೆಸ್ಟ್ ಬೆಂಗಾಳದಾಗ ಯಾರ್ಯಾರು ಗುಂಡಾಗಿರಿ ದಾದಾಗಿರಿ ಏನೇನು ಮಾಡ್ಯಾರಲ್ಲ ಎಲ್ಲರಿಗೂ ಪಿಕ್ಚರ್ ಬಿಡಿಸ್ತಾರೆ ಅವರು. ಇನ್ನೂ ಪಕ್ಷನ ಅಲ್ಲಿ ಕಟ್ಟಿದ್ದಿಲ್ಲ BJPಯವರು. ಅವಾಗ ಎಷ್ಟು 2400 ಮಂದಿ ಪಿಕ್ಚರ್ ಬಿಡಿಸ್ಯಾರ. ಇನ್ನು ಈ ನನ್ನ ಮಕ್ಕಳದ್ದು ಬಿಡೋದಿಲ್ಲ. ನನಗೆ ಇನ್ನೊಂದು ಖುಷಿಯಾಗಿದ್ದು ಮತ್ತು ಸ್ವಲ್ಪ ದುಃಖ ಅನಿಸಿದ್ದು ಏನಪ್ಪ ವೆಸ್ಟ್ ಬೆಂಗಾಲ್ದ ವಿಚಾರವಾಗಿ ಅಂತಂದ್ರೆ, ರತ್ನಾ ದುಬಂತ್ ಇವರು ಆರ್ಜಿಕರ್ ಕಾಲೇಜಿನಾಗ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಆ ಹುಡುಗಿ ಮೇಲೆ, ಅವ್ರ ತಾಯಿ ಎಲೆಕ್ಷನ್ ಒಳಗೆ ನಿಂತ್ಕೊಂಡು ಗೆದ್ದಿದ್ದಾರೆ. ಈಗ ಆ ನನ್ನ ಮಕ್ಕಳು ಯಾರು ಮಾಡಿದಾರಲ್ಲ ಈ ಕೃತ್ಯವನ್ನು ಅವ್ರಿಗಂತೂ ಪಿಕ್ಚರ್ ಬಿಟ್ಟಿದ್ದಲ್ಲ, ಅನುಭವಿಸ್ತಾರೆ ಅವರಂತರೂ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ವಿಡಿಯೋನ ಭಾಳ ಮಂದಿಗೆ ಶೇರ್ ಮಾಡಿರಿ. ನಾನು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡೀನಿ. ನಮ್ಮ ಕರ್ನಾಟಕದ ಜನ ಅಟ್ಲೀಸ್ಟ್ ಒಬ್ಬರಾದರೂ ತಿಳ್ಕೊಂಡು ಸ್ವಲ್ಪ ಶಾಣೆ ಆಗ್ರಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.